ನಮಸ್ಕಾರ ಸ್ನೇಹಿತರೆ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಬಾಯ್ಲರ್ ವಾಟರ್ ಕೆಮಿಸ್ಟ್ರಿ ಅಂದರೆ WTP ಪ್ಲಾಂಟ್ ಬಗ್ಗೆ ಆಗಿರುತ್ತೆ. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಇವತ್ತು ಈ ವಿಡಿಯೋದಲ್ಲಿ WTP ಬಗ್ಗೆ ನಿಮಗೆ ಏನೆಲ್ಲ ಕೇಳ್ಬೋದು, ಇಂಪಾರ್ಟೆಂಟ್ ಕಾನ್ಸೆಪ್ಟು ಮತ್ತು ಅದರದ್ದು ಶಾರ್ಟ್ ರಿವ್ಯೂ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, ಓವರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಏನೆಲ್ಲ ನಿಮಗೆ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಮತ್ತೆ ಅದರದ್ದು ಬೇಸಿಕ್ ಕಾನ್ಸೆಪ್ಟ್ ಟಾಪಿಕ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಹೇಳೋದಾಯ್ತಂತಂದ್ರೆ ಬಾಯ್ಲರ್ ವಾಟರ್ ಕೆಮಿಸ್ಟ್ರಿ ಅದಕ್ಕೆ ಸಂಬಂಧಪಟ್ಟಂತ ಬೇಸಿಕ್ ಕಾನ್ಸೆಪ್ಟ್ ಇದಾಗಿರುತ್ತೆ. ನಮಗೆ ಏನೆಲ್ಲ ಬರ್ತಾವಪ್ಪ ಇದು ಬೇಸಿಕ್ ಕಾನ್ಸೆಪ್ಟ್ ಅಂತಂದ್ರೆ, ನಮಗೆ ರಾ ವಾಟರ್ ಇಂದ ಅಂದ್ರೆ ಎಲ್ಲಿಂದ ಸಿಗುತ್ತೆ ನಮಗೆ ರಾ ವಾಟರ್? ಮಳೆ ಬಂದ ರೈನ್ ವಾಟರ್, ರಿವರ್ಸ್ ಇಂದ ಅಥವಾ ಕೆರೆಗಳಿಂದ ನಮಗೆ ರಾ ವಾಟರ್ ಸಿಗುತ್ತೆ. ಅಲ್ಲಿಂದ ನಮಗೆ ಬೇಸಿಕ್ ಕಾನ್ಸೆಪ್ಟ್ ಅಂತಂತಂದ್ರೆ ಏರಿಟರ್ ಇಂದ ಸ್ಲಡ್ಜ್ ಹೆಂಗ್ ರಿಮೂವ್ ಮಾಡ್ತೀವಿ, ಕ್ಲಾರಿಫೈಗೆ ಹೋಗಿ ಏನೆಲ್ಲ ಕೆಲಸ ಮಾಡ್ತದೆ, ಬ್ಯಾಕ್ ವಾಶ್ ಮಾಡುವಂತಹ ಕೆಲಸ ಏನು, ಅದಾದ ತಕ್ಷಣ UVF ಗೆ ಹೋಗುತ್ತೆ. UVF ಅಲ್ಲಿ ಏನೆಲ್ಲ ಕೆಮಿಕಲ್ ನ ನಾವು ಆಡ್ ಮಾಡಬೇಕು, ಆ ಕೆಮಿಕಲ್ ಆಡ್ ಮಾಡೋದ್ರಿಂದ ಬರುವಂತಹ ಲಾಭಗಳೇನು, ಆಫ್ಟರ್ UVF ಅಲ್ಲಿ ಏನೆಲ್ಲ ಕೆಮಿಕಲ್ ನ ಯೂಸ್ ಮಾಡಬೇಕು, ಆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮಗೆ ಅಲ್ಲಿ ಯಾವ ತರಹದ ಟ್ರೀಟ್ಮೆಂಟ್ ಆಗುತ್ತೆ, ಅಲ್ಲಿಂದ UF ಇಂದ ಪಾಸ್ ಆಗಿದ್ದು ಹೈ ಪ್ರೆಷರ್ ಪಂಪಿಗೆ ಹೋಗುತ್ತೆ. ಹೈ ಪ್ರೆಷರ್ ಪಂಪ್ ಮುಖಾಂತರ RO ಸಿಸ್ಟಮ್ಗೆ ಯಾಕೆ ಕಳಿಸಬೇಕು, RO ಸಿಸ್ಟಮ್ ಅಲ್ಲಿ ನಮಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ, ಆಫ್ಟರ್ RO ಸಿಸ್ಟಮ್ ಇಂದ ಡಿಗ್ಯಾಸರ್ಗೆ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಡಿಗ್ಯಾಸರ್ ಅಲ್ಲಿ ನಮಗೆ ಏನ್ ರಿಮೂವ್ ಆಗುತ್ತೆ, ಆ ಡಿಗ್ಯಾಸರ್ ಅಲ್ಲಿ ಆಗುವಂತಹ ಟ್ರೀಟ್ಮೆಂಟ್ ಏನು, ಆ ಆಫ್ಟರ್ ಡಿಗ್ಯಾಸರ್ ಆದ್ಮೇಲೆ DM ವಾಟರ್ ಕಳಿಸ್ತೀವಿ. DM ಪ್ಲಾಂಟ್ ಅಲ್ಲಿ ನಮಗೆ ಆಗುವಂತಹ ಲಾಭಗಳು ಏನು, ಅಲ್ಲಿ ಯಾವ್ಯಾವ ಪ್ರಾಸೆಸ್ ಆಗುತ್ತೆ, ಅಲ್ಲಿ SAC ಅಂತಂದ್ರೆ ಏನು, SBA ಅಂದ್ರೇನು, ಮಿಕ್ಸ್ಡ್ ಬೆಡ್ ಅಂತಂದ್ರೇನು, ಅಲ್ಲಿ ಏನೆಲ್ಲ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ, ಅಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ ಯಾವ, ಆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅಯಾನ್ ಎಕ್ಸ್ಚೇಂಜ್ ಯಾವ ತರ ಆಗುತ್ತೆ, ಅಲ್ಲಿ ಅಯಾನ್ ಮಾಡುವಂತಹ ಕೆಲಸ ಏನು, ಆಮೇಲೆ ಮಿಕ್ಸ್ಡ್ ಬೆಡ್ ಅಲ್ಲಿ ನಾವು ಬಿಫೋರ್ ಮಿಕ್ಸ್ಡ್ ಬೆಡ್ ಅಲ್ಲಿ ಆಡ್ ಮಾಡುವಂತಹ ಕೆಮಿಕಲ್ ಏನು, ಆ ಕೆಮಿಕಲ್ ಆಡ್ ಮಾಡೋದ್ರಿಂದ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಆಗಿ ಪ್ಯೂರ್ H2O ಆಗಿ ಯಾವ ತರ ರೆಡಿ ಆಗುತ್ತೆ, ಅಲ್ಲಿ H2O ರೆಡಿ ಆಗಿರ್ತಕ್ಕಂತಹ ವಾಟರ್ನ ನಾವು DM ಸ್ಟೋರೇಜ್ ಟ್ಯಾಂಕಿಗೆ ಕಳಿಸ್ಕೊಡ್ತೀವಿ. ಇದು ಏನ್ ಗೊತ್ತಾ, ಜಸ್ಟ್ ಫಾರ್ ಬೇಸಿಕ್ ಕಾನ್ಸೆಪ್ಟ್. ನಾವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಬೇಸಿಕ್ ಕಾನ್ಸೆಪ್ಟ್ ಅನ್ನೋದು ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಬಾಯ್ಲರ್ ಫೀಡ್ ವಾಟರ್ ವರ್ಸಸ್ ಬಾಯ್ಲರ್ ವಾಟರ್ ಅಂದ್ರೆ ಬಾಯ್ಲರ್ ವಾಟರ್ಗೂ ಮತ್ತೆ ಫೀಡ್ ವಾಟರ್ಗೂ ಇರುವಂತಹ ವ್ಯತ್ಯಾಸಗಳು ಏನೆಲ್ಲ ಬರ್ತವೆ, ಆಮೇಲೆ ಅದರದೆಲ್ಲ ಪ್ಯಾರಾಮೀಟ್ರಿಕ್ ಬೇಸಿಕ್ ಕಾನ್ಸೆಪ್ಟ್ ನಾವು ತಿಳ್ಕೊಳ್ಬೇಕಾಗ್ತದೆ. ಏನ್ ಬರ್ತವೆ, pH, ಕಂಡಕ್ಟಿವಿಟಿ, TDS, ಸಿಲಿಕಾ, ಹಾರ್ಡ್ನೆಸ್, ಇವು ಮೇನ್ ಪ್ಯಾರಾಮೀಟರ್ ಆಗಿರ್ತದೆ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಬಾಯ್ಲರ್ ವಾಟರ್ ಪ್ಯಾರಾಮೀಟರ್ಗೆ ಸಂಬಂಧಪಟ್ಟಂತೆ pH, ಕಂಡಕ್ಟಿವಿಟಿ, TDS, ಸಿಲಿಕಾ, ಹಾರ್ಡ್ನೆಸ್ ಅಂದ್ರೆ ಫೀಡ್ ವಾಟರ್ಗೂ ಮತ್ತೆ ಬಾಯ್ಲರ್ ವಾಟರ್ಗೂ ಏನೆಲ್ಲ ಬರ್ತವೆ ಅನ್ನೋದು. ಫೀಡ್ ವಾಟರ್ ಅಲ್ಲಿ ಏನೆಲ್ಲ ಬರ್ತವೆ, pH 8.5 ಇಂದ 9, ಕಂಡಕ್ಟಿವಿಟಿ ಲೆಸ್ ದ್ಯಾನ್ 10, TDS ಲೆಸ್ ದ್ಯಾನ್ 6, ಸಿಲಿಕಾ 0.03 ಲೆಸ್ ದ್ಯಾನ್ 0.03 ppm, ಹಾರ್ಡ್ನೆಸ್ ನಿಲ್ಲಾಗಿರಬೇಕು. ಇದು ಬಾಯ್ಲರ್ ಫೀಡ್ ವಾಟರ್ ಅಲ್ಲಿ ಇರುತ್ತೆ. ಇನ್ನು ಬಾಯ್ಲರ್ ವಾಟರ್ ಗೆ ಸಂಬಂಧಪಟ್ಟಂತೆ pH 9.5 ಇಂದ 10.2 ಯಾಕೆ ಮೇಂಟೈನ್ ಮಾಡಬೇಕು, ಕಂಡಕ್ಟಿವಿಟಿ ಲೆಸ್ ದ್ಯಾನ್ 150 ಯಾಕೆ ಮೇಂಟೈನ್ ಮಾಡಬೇಕು, TDS ಲೆಸ್ ದ್ಯಾನ್ 100 ppm ಯಾಕೆ ಮೇಂಟೈನ್ ಮಾಡಬೇಕು, ಸಿಲಿಕಾ ಲೆಸ್ ದ್ಯಾನ್ 2 ppm ಯಾಕೆ ಇರಬೇಕು, ಅದನ್ನ ಮೇಂಟೈನ್ ಮಾಡಬೇಕಂತಂದ್ರೆ ವಾಟರ್ ಕೆಮಿಸ್ಟ್ರಿ ಬಗ್ಗೆ ನಾವು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಇನ್ನು ಹಾರ್ಡ್ನೆಸ್ ನಿಲ್ಲಿರಬೇಕು. ಇನ್ನು ನೆಕ್ಸ್ಟ್ ಅಂದ್ರೆ ಅದಕ್ಕೂ ಇದಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳು ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು. pH ಅಂತಂದ್ರೆ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಅಂಡ್ ಕಂಟ್ರೋಲ್, ಏನ್ ಮಾಡಬೇಕು. pH ಅಂತಂದ್ರೆ ನಾವು ಫೀಡ್ ವಾಟರ್ ನಲ್ಲಿ 8.5 ಇಂದ 9 ಅಷ್ಟು ಮೇಂಟೈನ್ ಮಾಡಬೇಕು. ಯಾಕೆ ಮೇಂಟೈನ್ ಮಾಡಬೇಕು, ಯಾವ ತರ ಮೇಂಟೈನ್ ಮಾಡಬೇಕು, ಆ ಫೀಡ್ ವಾಟರ್ ನಲ್ಲಿ 8.5 ಇಂದ 9 ಮೇಂಟೈನ್ ಮಾಡಿ ನಾವು ಬಾಯ್ಲರ್ಗೆ ಕಳಿಸೋದ್ರಿಂದ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾನೆ ಇರ್ತದೆ. ಅಲ್ಲಿ ನಮಗೆ 9.5 ಇಂದ 10.5 ಅಷ್ಟು pH ಮೇಂಟೈನ್ ಮಾಡಬೇಕು ಅಂತಂದ್ರೆ ಇಂಟರ್ನಲ್ ಟ್ರೀಟ್ಮೆಂಟ್ ಅಲ್ಲದೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಯಾವ ತರ ನಾವು ಕೊಡಬೇಕು. ಆಮೇಲೆ TDS ಯಾಕೆ ಬಾಯ್ಲರ್ ವಾಟರ್ ನಲ್ಲಿ ಲೆಸ್ ದ್ಯಾನ್
100 ppm ನ ಯಾವ ತರ ಮೇಂಟೈನ್ ಮಾಡಬೇಕು, ಫೀಡ್ ವಾಟರ್ ನಲ್ಲಿ ಅಂದ್ರೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮ್ಗೆ TDS ಲೆಸ್ ದೆನ್ 6 ppm ನ ನಾವು ಯಾವ ತರ ಮೇಂಟೈನ್ ಮಾಡಬೇಕು ಅಂದ್ರೆ TDS ಮತ್ತೆ ಅಂದ್ರೆ ಬಾಯ್ಲರ್ ವಾಟರ್ ನಲ್ಲಿ ನಾವು ಮಾಡಬೇಕಾದದ್ದು ಇಂಟರ್ನಲ್ ಟ್ರೀಟ್ಮೆಂಟ್, ಫೀಡ್ ವಾಟರ್ ನಾವು ಪ್ಯಾರಾಮೀಟರ್ ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅಂದ್ರೆ ಏನು, ಇಂಟರ್ನಲ್ ಟ್ರೀಟ್ಮೆಂಟ್ ಅಂತಂದ್ರೇನು, ಯಾವ ತರ ಪ್ರಾಸೆಸ್ ಮಾಡ್ತೀವಿ, ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅಲ್ಲಿ HP ಡೋಸಿಂಗ್ LP ಡೋಸಿಂಗ್ ಕೆಮಿಕಲ್ ಯಾವ ತರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹಾರ್ಡ್ನೆಸ್, ಏನಿದು ಹಾರ್ಡ್ನೆಸ್ ಅಂತಂದ್ರೆ ಇದು ಬೇಸಿಕ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಅಂತಂದ್ರೆ ಏನು, ಮೆಗ್ನೀಷಿಯಂ ಅಂತಂದ್ರೇನು, ಅದರಿಂದ ಆಗುವಂತಹ ಪರಿಣಾಮಗಳು ಏನು, ಅದು ಜಾಸ್ತಿ ಇರೋದ್ರಿಂದ ಹಾರ್ಡ್ನೆಸ್ ಯಾಕೆ ಬರುತ್ತೆ, ಹಾರ್ಡ್ನೆಸ್ ಇರೋದ್ರಿಂದ ನಮಗೆ ಸ್ಕೇಲ್ ಫಾರ್ಮೇಶನ್ ಯಾವ ತರ ಆಗುತ್ತೆ, ಸ್ಕೇಲ್ ಫಾರ್ಮೇಶನ್ ಆಗಬಾರದು ಅಂತಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಯಾವ ತರ ನಾವು ರಿಮೂವ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸಿಲಿಕಾ ಬಗ್ಗೆ ಹೇಳೋದಾಯ್ತಂತಂದ್ರೆ ಏನ್ ಮಾಡುತ್ತೆ ಇದು ಸಿಲಿಕಾ, ನಾವು ಸಿಲಿಕಾನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು. ಆಮೇಲೆ ಇದು ಇರೋದ್ರಿಂದ ನಮಗೆ ಬಾಯ್ಲರ್ಗೆ ಮತ್ತೆ ಮೇನ್ ಇಂಪಾರ್ಟೆಂಟ್ ಟರ್ಬೈನ್ ಬ್ಲೇಡ್ಸ್ ಮೇಲೆ ನಮಗೆ ಸಿಲಿಕಾ ಇರೋದ್ರಿಂದ ಪಿಟ್ಟಿಂಗ್ ತರುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಸಿಲಿಕಾ ಅನ್ನೋದು ಬಾಯ್ಲರ್ ನಲ್ಲಿ ಲೆಸ್ ದೆನ್ 2 ppm ನ ಮೇಂಟೈನ್ ಮಾಡ್ತೀವಿ, ಫೀಡ್ ವಾಟರ್ ನಲ್ಲಿ 0.03 ಲೆಸ್ ದೆನ್ 0.03 ppm ನ ನಾವು ಮೇಂಟೈನ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಇಂಟರ್ನಲ್ ಟ್ರೀಟ್ಮೆಂಟ್ ಏನು ಮತ್ತೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ, ಇನ್ನು ಆಲ್ಕನಿಟಿ ಮತ್ತೆ ಅಸಿಡಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಇನ್ನು ಫಾಸ್ಫೇಟ್ ಡೋಸಿಂಗ್ ಬಗ್ಗೆ ಹೇಳ್ಬೇಕು ಆಯ್ತಂತಂದ್ರೆ ಇಂಟರ್ನಲ್ ಟ್ರೀಟ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಬೇರೆ ಬರುತ್ತೆ. ಇನ್ನು ಇಂಟರ್ನಲಿ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಆಡ್ ಮಾಡಬೇಕು ಅಂದ್ರೆ ಕ್ಲಾರಿಫೈ ಅಲ್ಲಿ ನಾವು ಯಾವ ತರ ಕೆಮಿಕಲ್ ಡೋಸಿಂಗ್ ಮಾಡಬೇಕು. ಇನ್ನು ನೆಕ್ಸ್ಟ್ ಹೋಗ್ತಾ ಬಿಫೋರ್ UF ಗೆ ನಾವು ಏನೆಲ್ಲ ಕೆಮಿಕಲ್ ನ ಯೂಸ್ ಮಾಡಬೇಕು, ಆಫ್ಟರ್ UF ಆದ್ಮೇಲೆ ಏನೆಲ್ಲ ಕೆಮಿಕಲ್ ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬ್ಲೋಡೌನ್ ಅಂದ್ರೆ ಇದು ಕೆಮಿಕಲ್ಗೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಕೂಡ HP ಡೋಸಿಂಗ್ ಮತ್ತೆ LP ಡೋಸಿಂಗ್ ಅಂತ ಬರುತ್ತೆ. HP ಡೋಸಿಂಗ್ ಅಲ್ಲಿ ಟ್ರೈ ಸೋಡಿಯಂ ಫಾಸ್ಫೇಟ್ TSP ಯಾಕೆ ಹಾಕಬೇಕು ಮತ್ತೆ ಹಾಕ್ಬೇಕಾದಂತ ಕೆಮಿಕಲ್ ಯಾವುದು TSP ಅಂದ್ರೆ ಟ್ರೈ ಸೋಡಿಯಂ ಫಾಸ್ಫೇಟ್, ಇದು ಕೆಮಿಕಲ್ ಆಡ್ ಮಾಡುವಂತಹ ಒಂದು ಸಿಸ್ಟಮ್. ಮತ್ತೆ LP ಡೋಸಿಂಗ್ ಅಲ್ಲಿ ನಾವು ಆಕ್ಸಿಜನ್ ಸ್ಕೆವೆಂಜರ್ ಮತ್ತೆ ಅಮೋನಿಯಾ ಬೇಸ್ಡ್ ಟೈಪ್ DEHA ಟೈಪ್ ಅಂತ ಕೆಮಿಕಲ್ ನ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಮತ್ತೆ ಅದರಿಂದ ಲಾಭಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕರೋಜನ್ ಸಿಸ್ಟಮ್. ಇನ್ನ ಬ್ಲೋಡೌನ್ ಯಾಕೆ ಕೊಡ್ತೀವಿ, ಬಾಯ್ಲರ್ ಬ್ಲೋಡೌನ್ ಯಾಕೆ ಮತ್ತೆ ಯಾವಾಗ ಕೊಡೋದ್ರ ಬಗ್ಗೆ, ಸಿಲಿಕಾ ಮತ್ತೆ ಕಂಡಕ್ಟಿವಿಟಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾವು ಯಾಕೆ TDS ಕಂಡಕ್ಟಿವಿಟಿ pH ಮೇಂಟೈನ್ ಮಾಡ್ಬೇಕಂತಂದ್ರೆ ಬ್ಲೋಡೌನ್ ಕೊಡಬೇಕು, ಯಾಕೆ ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕರೋಜನ್ ಅಂಡ್ ಸ್ಕೇಲ್ ಫಾರ್ಮೇಶನ್ ನಾವು O2 ನಾವು ಡಿರೇಟರ್ ನಿಂದ ತೆಗಿಯೋದು ಯಾಕೆ ಮತ್ತೆ ಅದಕ್ಕೆ ಆಡ್ ಮಾಡುವಂತಹ ಕೆಮಿಕಲ್ ಅಂದ್ರೆ ಆಕ್ಸಿಜನ್ ಸ್ಕೆವೆಂಜಿಂಗ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಈ ತರದ್ದು ಹಾಕೋದ್ರಿಂದ ನಮಗೆ ಡಿರೇಟರ್ ನಲ್ಲಿ ಇರ್ತಕ್ಕಂತಹ O2 ರಿಮೂವ್ ಆಗೋದ್ರ ಬಗ್ಗೆ ಮತ್ತೆ ಸ್ಕೇಲ್ ಫಾರ್ಮೇಶನ್ O2 ರಿಮೂವ್ ಆಗೋದ್ರಿಂದ ಕರೋಜನ್ ಸ್ಕೇಲ್ ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ ಹಾರ್ಡ್ನೆಸ್ ನ ನಾವು ನಿಲ್ಲಾಗಿ ಮೇಂಟೈನ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು WTP ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಆಗಿರುತ್ತೆ. ಈ ಕಾನ್ಸೆಪ್ಟ್ ನ ನೀವು ತಿಳ್ಕೊಳ್ಳೇಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್ ಮತ್ತೆ ಬ್ರೀಫ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನೆಕ್ಸ್ಟ್ pH ಆಡೋದ್ರಿಂದ ಕರೋಜನ್ ಕಂಟ್ರೋಲ್, ಕಂಡಕ್ಟಿವಿಟಿ, ಅಯಾನ್ ಕಂಟಾಮಿನೇಷನ್ ಇಂಡಿಕೇಶನ್ ಮಾಡ್ತದೆ. ಇನ್ನು TDS ಡಿಸಾಲ್ವ್ಡ್ ಸಾಲಿಡ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾರ್ಡ್ನೆಸ್ ಅಂತಂದ್ರೆ ಜಾಸ್ತಿ ಇದ್ರೆ ಸ್ಕೇಲ್ ಫಾರ್ಮೇಶನ್ ಆಗುತ್ತೆ. ಬ್ಲೋಡೌನ್ TDS ಆಲ್ರೆಡಿ ಹೇಳಿದೆ, ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ನ ನಾವು ಕಂಟ್ರೋಲ್ ಮಾಡೋದು ಹೇಗೆ, ಬ್ಲೋಡೌನ್ ಇಂದ. ಇನ್ನು ಫಾಸ್ಫೇಟ್ ಸ್ಕೇಲ್ ಫಾರ್ಮೇಶನ್ ನ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಕೆಮಿಕಲ್ ಆಡಿಂಗ್. ಮತ್ತೆ ಡಿಸಾಲ್ವ್ಡ್ O2 ಆಕ್ಸಿಜನ್ ರಿಮೂವ್ ಮಾಡೋದ್ರಿಂದ ಎಲ್ಲಿ ರಿಮೂವ್ ಮಾಡ್ತೀವಿ, ನಾವು ಡಿರೇಟರ್ ಅಲ್ಲಿ ನಾವು ರಿಮೂವ್ ಮಾಡ್ತೀವಿ. ಇದನ್ನ ತೆಗೆಯೋದ್ರಿಂದ ಕರೋಜನ್ ಕಂಟ್ರೋಲ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರೈಮಿಂಗ್ ಮತ್ತೆ ಫೋಮಿಂಗ್. ಏನಿದು ಪ್ರೈಮಿಂಗ್ ಅಂತಂದ್ರೆ ವಾಟರ್ ಡ್ರಾಪ್ಸ್ ಅಂದ್ರೆ ಸ್ಟೀಮ್ ಅಲ್ಲಿ ವಾಟರ್ ಡ್ರಾಪ್ಸ್ ನ ಕ್ಯಾರಿ ಓವರ್ ಮಾಡೋದು ಅಥವಾ ಕ್ಯಾರಿ ಮಾಡೋದನ್ನ ನಾವೇನಂತ ಕರಿತೀವಿ, ಪ್ರೈಮಿಂಗ್ ಅಂತ ಕರಿತೀವಿ. ಇನ್ನ ಫೋಮಿಂಗ್ ಅಂತಂದ್ರೆ ಬುರುಗುವಿಕೆ ಅಂತ ಏನಂತೀವಲ್ಲ ನಾವು,
ಆ ನೊರಗುವಿಕೆ ನಾವು ಕರೆಕ್ಟಾಗಿ ಪ್ಯಾರಾಮೀಟರ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಫೋಮಿಂಗ್ ಕ್ರಿಯೇಟ್ ಆಗುತ್ತೆ. ಇದು ಮೇನ್ ಏನಂತಂದ್ರೆ ಕ್ಯಾರಿ ಓವರ್ ಮಾಡುತ್ತೆ ಸ್ಟೀಮ್ ಜೊತೆ ವಾಟರ್ನ ಕ್ಯಾರಿ ಓವರ್ ಮಾಡಲಿಕ್ಕೆ ಕಾರಣ ಏನಾಗುತ್ತೆ, ಫೋಮೇ ಇಂಪಾರ್ಟೆಂಟ್. ಆ ಒಂದು ಟೆಕ್ನಿಕಲ್ ವರ್ಡ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಸರಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್ ನಿಮಗೆ MCQ ನಲ್ಲಿ ಬರುವಂತಹ ಮೇನ್ ಕ್ವಶನ್ಗಳು ಏನೆಲ್ಲ ಇರ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. RO ಫುಲ್ ಫಾರ್ಮ್ ಅಂತ ಕೇಳ್ಬೋದು, ಅಂದ್ರೆ ರಿವರ್ಸ್ ಆಸ್ಮೋಸಿಸ್. DM ಅಂತಂದ್ರೆ ಡಿ ಮಿನರಲೈಸ್ಡ್. ಇನ್ನು MGF ಅಂತಂದ್ರೆ ಮಲ್ಟಿ ಗ್ರೇಡ್ ಫಿಲ್ಟರ್. ಇನ್ನ ಹಾರ್ಡ್ನೆಸ್ ಮೇನ್ಲಿ ಡ್ಯೂ ಟು ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಸಾಲ್ಟ್ ಇರೋದ್ರಿಂದ ನಮಗೆ ಹಾರ್ಡ್ನೆಸ್ ಅನ್ನೋದು ಬರುತ್ತೆ. ಇನ್ನು RO ಮೇನ್ಲಿ ರಿಡ್ಯೂಸ್. ಯಾವ ತರ RO ಸಿಸ್ಟಮ್ ಅಲ್ಲಿ ಏನೆಲ್ಲ ರೆಡ್ಯೂಸ್ ಆಗುತ್ತೆ, ಡಿಸಾಲ್ವ್ಡ್ ಸಾಲ್ಟ್ಸ್ ಅಂಡ್ TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್. ಇನ್ನು ಮಿಕ್ಸ್ಡ್ ಬೆಡ್ ಅಲ್ಲಿ ಏನಾಗುತ್ತೆ, ಅಯಾನ್ ಪ್ಲಸ್ ಆನಿಯನ್ ರೆಡ್ಯೂಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಅಯಾನ್ ಮತ್ತೆ ಕ್ಯಾಟಿಯನ್ ಮತ್ತೆ ಅನಾನಿಯ ರೀಸನ್ಸ್ ಏನಿರ್ತದಲ್ಲ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ನಮಗೆ H2O ಆಗಿ ರೆಡಿ ಆಗುವಂತಹ ಕೆಲಸ ಏನ್ ಮಾಡುತ್ತೆ, ಮಿಕ್ಸ್ಡ್ ಬೆಡ್ ಅಲ್ಲಿ ಆಗುತ್ತೆ. ಇನ್ನು ಸಿಲಿಕಾ ಈಸ್ ಡೇಂಜರಸ್. ಯಾಕೆ ಸಿಲಿಕಾ ಡೇಂಜರ್, ಎಲ್ಲಿ ಡೇಂಜರ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಅಂದ್ರೆ ಟರ್ಬೈನ್ ಅಲ್ಲಿ ಏನಿರುತ್ತಲ್ಲ, ಟರ್ಬೈನ್ ಅಲ್ಲಿ ಪಿಟ್ಟಿಂಗ್ ಸಿಲಿಕಾ ಅನ್ನೋದು ಇತ್ತು ಅಂತಂದ್ರೆ ವಾಟರ್ ನಲ್ಲಿ ಟರ್ಬೈನ್ ಬ್ಲೇಡ್ ಡ್ಯಾಮೇಜ್ ಆಗ್ಲಿಕ್ಕೆ ಮೇನ್ ಕಾರಣ ಸಿಲಿಕಾನೇ ಆಗಿರುತ್ತೆ. ಇನ್ನು ಡಿರೇಟರ್ಗೆ ಸಂಬಂಧಪಟ್ಟಂತಾಯ್ತಂತಂದ್ರೆ ಡಿಸಾಲ್ವ್ಡ್ ಗ್ಯಾಸಸ್ ಮತ್ತೆ ಸ್ಪೆಷಲಿ O2 ಆಕ್ಸಿಜನ್ ನ ರಿಮೂವ್ ಮಾಡುವಂತಹ ಕೆಲಸ ಡಿರೇಟರ್ ಮಾಡುತ್ತೆ. ಬ್ಲೋಡೌನ್ ಕೊಡೋದ್ರಿಂದ TDS ಮತ್ತೆ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಕಂಟ್ರೋಲ್ ಆಗುತ್ತೆ. ಬ್ಲೋಡೌನ್ ಕಂಟ್ರೋಲ್ ಯಾಕೆ ಮಾಡ್ತೀವಿ, TDS ಮತ್ತೆ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್. ಇನ್ನು ಹೈ ಕಂಡಕ್ಟಿವಿಟಿ ಇಂಡಿಕೇಟ್ಸ್ ಅಂದ್ರೆ ಹೈ ಕಂಡಕ್ಟಿವಿಟಿ ಕಾಣ್ತಾ ಇದೆ ಅಂತಂದ್ರೆ ಐಕಾನ್ಸ್ ಅಯಾನಿಕ್ ಇಂಪ್ಯೂರಿಟೀಸ್ ಏನಿರ್ತಾವಲ್ಲ ಅದು ಕಲೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಹೈ ಕಂಡಕ್ಟಿವಿಟಿ ತೋರಿಸ್ಕೊಡ್ತದೆ. ಇನ್ನು MGF ಏನೆಲ್ಲ ರಿಮೂವ್ ಮಾಡುತ್ತೆ, ಸಸ್ಪೆಂಡೆಡ್ ಪಾರ್ಟಿಕಲ್ ನ ರಿಮೂವ್ ಮಾಡುತ್ತೆ. ಟ್ರಬಲಿಟಿ ಅದೊಂದು ಪ್ಯಾರಾಮೀಟರ್, ಟ್ರಬಲಿಟಿ ಎಷ್ಟಿದೆ ಅನ್ನೋದು ತೋರಿಸ್ಕೊಡ್ತದೆ. ಅಂದ್ರೆ ಕಣ್ಣಿಗೆ ಕಾಣುವಂತಹ ಕಲ್ಮಶಗಳನ್ನ ನಮಗೆ ಟ್ರಬಲಿಟಿ ಅಂತ ಕೇಳ್ತೀವಿ. ಅದು ಎಷ್ಟಿದೆ ಅಂದ್ರೆ ಕ್ಲಿಯರೆನ್ಸ್, ಗ್ಲಾಸ್ ಇದ್ದಂಗೆ ಒಂದು ಗ್ಲಾಸ್ ವಾಟರ್ ಅಲ್ಲಿ ನಾವು ನೋಡೋದ್ರಿಂದ ಅದು ಏನಾಗುತ್ತೆ, ಕ್ಲೀನ್ ಆಗಿ ಕಾಣಿಸ್ತದ, ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಟ್ರಬಿಡಿಟಿ ಬಗ್ಗೆ ಅದು ರಿಮೂವ್ ಮಾಡುತ್ತೆ. ಇನ್ನು ಹಾರ್ಡ್ನೆಸ್ ಅಂತಂದ್ರೆ ಸ್ಕೇಲ್ ಫಾರ್ಮೇಶನ್ ಬರುತ್ತೆ. ಇನ್ನು ವೈವಾದಲ್ಲಿ ಸೇಮ್ ಕ್ವಶನ್ಗಳೇ ಬರ್ಬೋದು. RO ರಿವರ್ಸ್ ಆಸ್ಮೋಸಿಸ್, DM ಅಂದ್ರೆ ಡಿಮಿನರೈಸ್ಡ್. ವೈ RO ವಾಟರ್ ಯೂಸ್ಡ್ ಟು ರೆಡ್ಯೂಸ್ಡ್ ಡಿಸಾಲ್ವ್ಡ್ ಸಾಲ್ಟ್ಸ್ ಮತ್ತೆ TDS ಅಂಡ್ ಇಂಪ್ರೂವಿಂಗ್ ವಾಟರ್ ಕ್ವಾಲಿಟಿ. ನಾನು ಮತ್ತೆ ರಿಪೀಟ್ ಕ್ವಶನ್ಗಳು ಯಾಕೆ ಬರ್ತಿದಾವೆ ಅಂತಂದ್ರೆ ಒಂದು ಸರಿ ನಿಮಗೆ ಮೈಂಡ್ ಅಲ್ಲಿ ಹೋದ್ಮೇಲೆ ರಿಪೀಟೆಡ್ ಆಗೋದ್ರಿಂದ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುವ ಒಂದೇ ಒಂದು ಕಾರಣಕ್ಕೆ ರಿಪೀಟೆಡ್ ಕ್ವಶನ್ ನಾನು ರಿವೈಸ್ ಮಾಡ್ತೀನಿ, ಮತ್ತೆ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ನೆಕ್ಸ್ಟ್, ವೈ ಈಸ್ DM ವಾಟರ್ ಯೂಸ್ಡ್ ಇನ್ ಬಾಯ್ಲರ್ ಸಿಸ್ಟಮ್ ಅಂದ್ರೆ ಎದಕ್ಕೆ DM ವಾಟರ್ ಬೇಕು ಅಂತಂದ್ರೆ ಟು ಪ್ರೊವೈಡ್ ಲೋ ಅಯಾನಿಕ್ ಕಂಟೆಂಟ್ ವಾಟರ್ ಮತ್ತೆ ರೆಡ್ಯೂಸ್ ಸ್ಕೇಲಿಂಗು ಮತ್ತೆ ಕರೋಜನ್ ನ ಕಂಟ್ರೋಲ್ ಮಾಡೋದಕ್ಕೆ. ಅಂದ್ರೆ ಒಂದು ಸಿಸ್ಟಮ್ ಅನ್ನೋದು ಬಾಯ್ಲರ್ ಸಿಸ್ಟಮ್ ನೀಟಾಗಿ ನಡಿಬೇಕು, ಯಾವುದೇ ತರದ ಕರೋಜನ್ ಬರಬಾರ್ದು, ಸ್ಕೇಲ್ ಬರಬಾರ್ದು, ಬ್ರೇಕ್ ಡೌನ್ಗಳು ಆಗಬಾರ್ದು ಅಂತಂದ್ರೆ ನಾವು DM ವಾಟರ್ನ ಯೂಸ್ ಮಾಡಬೇಕು. ಇನ್ನ ಹಾರ್ಡ್ನೆಸ್ ಅಂತಂದ್ರೆ ಏನಂತಂದ್ರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಾಲ್ಟ್ಸ್ ಇರೋದ್ರಿಂದ ನಮಗೆ ಹಾರ್ಡ್ನೆಸ್ ಆಗುತ್ತೆ. ಆಮೇಲೆ ಸಿಲಿಕಾ ಅಂತಂದ್ರೆ ಹೇಳಿದ್ದೀನಲ್ಲ, ಸಿಸ್ಟಮ್ನ ಪ್ರಾಬ್ಲಮ್ ಮಾಡ್ತದೆ, ಟರ್ಬೈನ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಟರ್ಬೈನ್ ಬ್ಲೇಡ್ಸ್ ಮೇಲೆ ಡೆಪಾಸಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬ್ಲೋಡೌನ್ ಅಂತಂದ್ರೆ ಕಂಟ್ರೋಲ್ಡ್ ರಿಮೂವ್ ದ ಬಾಯ್ಲರ್ ವಾಟರ್ ಟು ಡಿಸಾಲ್ವ್ಡ್ ಸಾಲಿಡ್ಸ್ ಮತ್ತೆ TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂಡ್ ಇಂಪ್ಯೂರಿಟೀಸ್ ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಬ್ಲೋಡೌನ್ ಅನ್ನ ನಾವು ಬ್ಲೋಡೌನ್ ಅನ್ನ ಉಪಯೋಗಿಸ್ತೀವಿ. ಇನ್ನು ಫಂಕ್ಷನ್ ಆಫ್ ಡಿರೇಟರ್ ಅಂತ ಬಂದಾಗ ಡಿಸಾಲ್ವ್ಡ್ ಸಾಲಿಡ್ಸ್ ಮತ್ತೆ ಅದರ್ ಗ್ಯಾಸಸ್ ಜೊತೆಗೆ ಫೀಡ್ ವಾಟರ್ನ ಹೀಟ್ ಕೂಡ ನಾವು ಮಾಡ್ತೀವಿ. ಇನ್ನು 1 ಮಿನಿಟ್ ಅಲ್ಲಿ ಹೇಳೋದಾಯ್ತಂತಂದ್ರೆ MGF ಏನ್ ಮಾಡುತ್ತೆ, ಸಸ್ಪೆಂಡೆಡ್ ಸಾಲಿಡ್ಸ್ ನ ರಿಮೂವ್ ಮಾಡುತ್ತೆ. ಕಾರ್ಬನ್ ಫಿಲ್ಟರ್ ಏನ್ ಮಾಡುತ್ತೆ, ಕ್ಲೋರಿಡ್ ಮತ್ತೆ ಆರ್ಗಾನಿಕ್ ನ ರೆಡ್ಯೂಸ್ ಮಾಡುತ್ತೆ. RO ಏನ್ ಮಾಡುತ್ತೆ, ಡಿಸಾಲ್ವ್ಡ್ ಸಾಲಿಡ್ಸ್ ಮತ್ತೆ TDS ನ ರೆಡ್ಯೂಸ್ ಮಾಡುತ್ತೆ. DM ಏನ್ ಮಾಡುತ್ತೆ, ಅಯಾನ್ ನ ರಿಮೂವ್ ಮಾಡ್ತದೆ. ಕ್ಯಾಟಿಯನ್ ಪಾಸಿಟಿವ್ ಅಯಾನು, ಆನಿಯನ್ ನೆಗೆಟಿವ್ ಅಯಾನು. ಇನ್ನು ಮಿಕ್ಸ್ಡ್ ಬೆಡ್ ಕ್ಯಾಟಿಯನ್ ಮತ್ತೆ ಅಯಾನ್ ಅನ್ನ ರಿಮೂವ್ ಮಾಡುತ್ತೆ. ಇನ್ನು ಹಾರ್ಡ್ನೆಸ್ ಸ್ಕೇಲ್ ನ ಮೆನ್ಷನ್ ಮಾಡುತ್ತೆ. ಅಂದ್ರೆ ಹಾರ್ಡ್ನೆಸ್ ಜಾಸ್ತಿ ಇತ್ತಂತಂದ್ರೆ ಸ್ಕೇಲ್ ಬರುತ್ತೆ ಅಂತ ಅರ್ಥ. ಸಿಲಿಕಾ ಅಂತಂದ್ರೆ ಟರ್ಬೈನ್ ಅಲ್ಲಿ ಡೆಪಾಸಿಟ್ ಆಗ್ತದೆ. ಡಿರೇಟರ್ ಡಿಸಾಲ್ವ್ಡ್ O2 ನ ರಿಮೂವ್ ಮಾಡುತ್ತೆ, ಜೊತೆಗೆ ಫೀಡ್ ವಾಟರ್ ಹೀಟ್ ಮಾಡುತ್ತೆ, ಜೊತೆಗೆ
ಅನ್ಡಿಸಾಲ್ವ್ಡ್ ಗ್ಯಾಸಸ್ ನ ರಿಮೂವ್ ಮಾಡ್ತದೆ. ಇನ್ನು ಬ್ಲೋ ಡೌನ್ TDS ಕಂಟ್ರೋಲ್ ಮಾಡುತ್ತೆ. ಇನ್ನು ಕಂಡಕ್ಟಿವಿಟಿ ಅಯಾನಿಕ್ ಪ್ಯೂರಿಟಿ ಇಂಡಿಕೇಶನ್ ಮಾಡ್ತದೆ. pH ಬಂದ್ಬಿಟ್ಟು ಕರೋಜನ್ ಆಗುವಂಥದ್ದು ಅಂದ್ರೆ ಜಾಸ್ತಿ ಆಗಬಾರ್ದು, ಕಡಿಮೆ ಆಗಬಾರ್ದು, ಇಂತಿಷ್ಟು ಪ್ಯಾರಾಮೀಟರ್ನೇ ಮೇಂಟೈನ್ ಮಾಡಬೇಕು. ಫೀಡ್ ವಾಟರ್ ನಲ್ಲಿ 8.5 ಇಂದ 9 ಮತ್ತೆ ಬಾಯ್ಲರ್ ವಾಟರ್ ಅಲ್ಲಿ 9.5 ಇಂದ 10.2 ಅಷ್ಟು ನಾವು pH ನ ಮೇಂಟೈನ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತದೆ. ಇನ್ನು ಈ ಟಾಪಿಕ್ ಗೆ ಬೇಸಿಕ್ ಅಂತಂದ್ರೆ RO ಪ್ರಿನ್ಸಿಪಲ್ ಏನಾಗುತ್ತೆ, DM ವಾಟರ್ ನಲ್ಲಿ ಅಯಾನ್ ಎಕ್ಸ್ಚೇಂಜ್ ಯಾವ ತರ ಆಗುತ್ತೆ, ಹಾರ್ಡ್ನೆಸ್ ಅಂದ್ರೆ ಏನು, ಸ್ಕೇಲ್ ಅಂದ್ರೇನು, ಸಿಲಿಕಾ ಅಂತಂದ್ರೇನು, ಕಂಡಕ್ಟಿವಿಟಿ ಅಂತಂದ್ರೇನು, TDS ಅಂತಂದ್ರೇನು, ಡಿರೇಟರ್ ನಲ್ಲಿ ಏನೆಲ್ಲ ಕೆಲಸ ಆಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಯಾವ ತರ ರಿಮೂವ್ ಆಗುತ್ತೆ, ಬ್ಲೋ ಡೌನ್ ಅಂತಂದ್ರೆ ಏನು, ಅದು ಕೊಡೋದ್ರಿಂದ ಏನೇನು ಉಪಯೋಗ ಇದೆ, ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಜೊತೆಗೆ ನಾನು ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ 100% ಗೆ 99.9% BOE ಗೆ ಸಂಬಂಧಪಟ್ಟಂತೆ ಅಥವಾ WTP ಬೇಸಿಕ್ ಕಾನ್ಸೆಪ್ಟ್ 100% ಈ ಒಂದು 6 ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಡಿಫೆಕ್ಟ್ಸ್, ಬಾಯ್ಲರ್ ಟ್ಯೂಬ್ ಏನೆಲ್ಲ ಆಗ್ತವೆ, ಸ್ಕೇಲ್ ಅಂದ್ರೆ ಏನು, ಕಂಡಕ್ಟಿವಿಟಿ ಅಂದ್ರೆ ಏನು, pH ಅಂತಂದ್ರೆ ಏನು, RO ಅಂದ್ರೆ ಏನು, ಅದಾದ್ಮೇಲೆ DM ಅಂದ್ರೆ ಏನು, ROದಲ್ಲಿ ಏನೆಲ್ಲ ಕೆಲಸ ಆಗುತ್ತೆ, DM ನ ಪ್ಲಾಂಟ್ ಅಲ್ಲಿ ಏನೆಲ್ಲ ವರ್ಕ್ ಆಗುತ್ತೆ, ಅಯಾನ್ ಅಂದ್ರೆ ಏನು, ಎಕ್ಸ್ಚೇಂಜ್ ಅಂದ್ರೆ ಏನು, ಆಲ್ಕಲಿಟಿ ಅಂದ್ರೆ ಏನು, ಆಸಿಡಿಟಿ ಅಂತಂದ್ರೇನು, pH ಯಾವ ತರ ಮೇಂಟೈನ್ ಮಾಡಬೇಕು, ಕಂಡಕ್ಟಿವಿಟಿ ಯಾವ ತರ ಮೇಂಟೈನ್ ಮಾಡಬೇಕು, TDS ಎಷ್ಟು ಮೇಂಟೈನ್ ಮಾಡಬೇಕು, ಅದು ಆಗೋದ್ರಿಂದ ಕಾರಣಗಳು ಏನು, ಯಾವ ತರ ಮೇಂಟೈನ್ ಮಾಡಬೇಕು, ಯಾವೆಲ್ಲ ಕೆಮಿಕಲ್ ನ ಯೂಸ್ ಮಾಡಬೇಕು, ಸಿಲಿಕಾ ಎಷ್ಟಿರಬೇಕು, ಹಾರ್ಡ್ನೆಸ್ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ಈ 6 ವಿಡಿಯೋಗಳಲ್ಲೇ ಕೊಟ್ಟಿದ್ದೀನಿ. ಜೊತೆಗೆ WTP ವಾಟರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಓವರ್ ವ್ಯೂ ಅಂತಂದ್ರೆ ನಿಮಗೆ ಏನೆಲ್ಲ ಬರ್ತದೆ ಅಂತಂದ್ರೆ ರಾ ವಾಟರ್ ಟು DM ವಾಟರ್ ವರೆಗೆ ಒಂದು ಕಂಪ್ಲೀಟ್ ಪ್ರಾಸೆಸ್ ಅಂದ್ರೆ ಕ್ಲಾರಿಫೈ ಅಲ್ಲಿ ಏನೇನಾಗ್ತದೆ, ಬೆಡ್ ಸ್ಯಾಂಡ್ ಮೆಟೀರಿಯಲ್ ಏನೇನಾಗ್ತದೆ, UF ಅಲ್ಲಿ ಏನೆಲ್ಲ ಆಗ್ತದೆ, ಹೈ ಪ್ರೆಷರ್ ಪಂಪ್ ಅಲ್ಲಿ ಏನಾಗುತ್ತೆ, RO ಸಿಸ್ಟಮ್ ಅಲ್ಲಿ ಏನೆಲ್ಲ ಕೆಮಿಕಲ್ ಡೋಸೇಜ್ ಕೊಟ್ಟು ಅಲ್ಲಿ RO ವಾಟರ್ ಇಂದ ಹೊರಗಡೆ ಏನ್ ಬರುತ್ತೆ, ಡಿಗೆಸರ್ ಅಲ್ಲಿ ಏನಾಗುತ್ತೆ, SAC ಇಂದ ಮತ್ತೆ SBI ಗೆ ಪ್ರಾಸೆಸ್ ಹೋಗ್ಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿ ಯಾವೆಲ್ಲ ಕೆಮಿಕಲ್ ನ ಯೂಸ್ ಮಾಡಬೇಕು, ಕೆಮಿಕಲ್ ಯೂಸ್ ಮಾಡೋದ್ರಿಂದ ಲಾಭ ಏನು, ಮತ್ತೆ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂತಂದ್ರೆ ಆಗುವಂತಹ ನಷ್ಟಗಳು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ WTP ವಾಟರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಓವರ್ ಆಲ್ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ 100% ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ವಿಡಿಯೋನ ನೀವು ಒಂದು ಸರಿ ಓವರ್ ಆಲ್ ವ್ಯೂ ನೋಡೋದ್ರಿಂದ ನಿಮಗೆ ಬೇಸಿಕ್ ಕೇಳುವಂತಹ WTP ಕ್ವಶನ್ಗಳನ್ನ 100ಗೆ 100% ನೀವು ಅಟೆಂಡ್ ಮಾಡ್ತೀರಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಹಾಗಾಗಿ ಈ ವಿಡಿಯೋಗಳನ್ನ ನೋಡಿ ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಒಂದು ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ, ನಿಮಗೆ 100% ಯೂಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.